ಹಲೋ ಹಾಯ್ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಥ್ಯಾಂಕ್ ಯು. ಇದೇ ರೀತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ನಮ್ಮನೆ ಹಸು ಇವತ್ತು ಕರು ಹಾಕ್ತಾಯಿದೆ. ನಮ್ಮ ಶಕ್ತಿ ಇದೇ ಮೊದಲನೇ ಸತಿ ಕರು ಹಾಕ್ತಾ ಇರೋದು ಇವಳು. ಹಾಗಾಗಿ ಕೊಟ್ಟಿಗೆ ಒಳಗೆ ಮನ್ಗಿರಲಿಲ್ಲ. ಹಾಗಾಗಿ ಹಸುನ ಆಚೆ ಕಟ್ಟಾಕಿದ ತಕ್ಷಣ ಮನಿಕೊಂಡ್ಲು. ನಾವು ಮನಿಕೊಳ್ಳೋದು ಹೇಳೋದು ಮಾಡ್ತಾಯಿತ್ತಲ್ಲ ಅಂದ್ಬಿಟ್ಟು ನೋಡ್ಕೊತಾನೆ ಇದ್ದೋ. ನಾವು ಎಲ್ಲ ಈಗ ಬಂದು ನೋಡಿದ್ರೆ ಉಚ್ಚೆಪಟ್ನ ಮತ್ತು ಕಾಲು ಸ್ವಲ್ಪ ಕಾಲು ಮತ್ತು ಎಲ್ಲ ಕಾಣಿಸ್ತಾ ಇತ್ತು. ಅದು ಕರು ದಪ್ಪ ಇರ್ಬೋದು ಅಂದ್ಕೋತೀವಿ. ಅದಕ್ಕೆ ಕರು ಹಾಕೋಕ್ಕೆ ತುಂಬ ಕಷ್ಟಪಡ್ತಾಯಿತ್ತು. ಬಡ್ಡಣ್ಣ ಅದಕ್ಕೆ ಇಷ್ಟು ಬಸ್ತು ಬಿಟ್ಟ ಅಂತ ಇವನು. ಸೇಮ್ ಅದ್ರ ಮನೆತನ ಇದು. ಇಲ್ಲ ಇದು ಬೇರೆ ಥರ ಐತಿದು. ಹಣೆ ಬಟ್ಟು ಬೇರೆ ಇದು ಜಾಸ್ತಿ. ಆಗೈತೆ ಪೂರ್ತಿ ఏంటి ಸ್ವಲ್ಪ ಕೆಳಗೆ ಹಂಗೆ. ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಹೋಯ್ತಾ ಇದ್ದು, ಆಗಲೇ ಗೊತ್ತಾಯ್ತು ಇವತ್ತು ಹಾಕ್ತಾರೆ ಇದು ಕರವ ಅಂತ. ಹಾಲು ಹೋದ್ರೆ ಹಾಕ್ತೀವಿ ಅಂತಾನೆ ಅವತ್ತು. ವಿದ್ಯುತ್ ಹತ್ರ ಆಗತ್ತಾ ಹಾಕೋದು ಸುಸ್ತಾಗಿ ಹೋಗೋದು. ಕಷ್ಟ ಎಡೆಯಕ್ಕೆ ಹೆಂಗಾಯ್ತು ಮರ್ಯಾದ. ಇಡೀ ಬಲ ಎಲ್ಲ ಕೊಟ್ಟು ನಾಲ್ಕು ಬದ ಎಲ್ಲದು ಬಡ್ಡ ಊದ್ಕೊಂಡದೆ ಹೊಟ್ಟೆ ನೋಡಿ ಹೆಂಗ್ ಕಾಣ್ತಿತ್ತು. ಶಕ್ಕೆ ಮುಂಡೆವು ಹೊಟ್ಟೆ ಒಳಗೆ ಹೋಯ್ತಂತ ಫುಟ್ಗೆ ಪಾಪ ಅದ್ರದ್ದು ಈಗ ತುಂಬ್ಕೊಬಿಡ್ತದೆ ದೊಡ್ಡೆ. ಇನ್ನೂ ಶತ್ತೆ ಹಾಕಿದ್ಮೇಲೆ ಇನ್ನೂ ಸಣ್ಣ ಆಯ್ತದೆ. ಬಂತು ಅಡ್ಡ ಆಯ್ಕಲ್ತಾನೆ ಇದು. ಫಸ್ಟ್ ಇದು ಮಾಡ್ಕೊಂಡು ಹೋಗ್ಬಿಡೋಣ. ಕಾದಿದೆ ಸಾಕಾ ಸಾಕು. ಈಗ ಸೂಪರ್ ಕಾಣ್ತೈತೆ ಮಾತ್ರ ಇದು. ಯೋಚನೆ ಚೆನ್ನಾಯ್ತು. ಕರಿ ಹಸಿ ಒಂದು ಬಾಟ್ಲು ಒಯ್ಬೇಕು ಕೊಡೋದು.
ಹಸಿಗೆ ಅದ್ರ ಹಾಲು ಅದಕ್ಕೆ ಕುಡಿಸ್ರಾ? ಬರೀ ಹಸಿಗೆ ಕ್ಯಾಲ್ಸಿಯಮ್ಸು ಇವು ಕುಡಿತದ ಮರ್ಯ ಹಾಲು ನಾವು. ಏ ಹೆಣ್ಗಿಣ ಆಗಿದ್ದರೆ ಮೊಟ್ಟೆ ರೇಟೆಲ್ಲ ಕಮ್ಮಿ, ಚೆನ್ನಾಗಿ ತಿನ್ನಿಸಿ ಹಂಗೆ ಊದಿಸ್ಬಿಡ್ಬೋದು ಇದನ್ನು. ಜಾಸ್ತಿ ಹಾಂ ಇಲ್ಲಿ ತಗೋಬೇಡ, ಅಲ್ಲಿ ತಗೋ ಕಮ್ಮಿ, ಇನ್ನೊಂದು ವಾರ ಹೋದ್ರೆ ಇನ್ನೂ ಕಮ್ಮಿ ಆಯ್ತದೆ. ಸಾಕಾ ಆಯ್ತೇನೆ 155 ರೂಪಾಯಿ, 156 ರೂಪಾಯಿ ಒಂದು ಟ್ರೇಗೆ. ಇಲ್ಲಿ ನಿನ್ನ ಲೆಕ್ಕದಲ್ಲಿ ಸುಮಾರು ಆಯ್ತದೆ. 210 ರೂಪಾಯಿ ಆಯ್ತು ಇಲ್ಲಿ. 6 ರೂಪಾಯಾ? 7 7 ರೂಪಾಯಿ ಅಷ್ಟು ಬರೋಕ್ಕೆ ಇನ್ನು ಜಾಸ್ತಿ ಇರ್ಬೋದು ಅಂತ. 210 ಈ 30 ಇರ್ತಾವ. ಹ್ಞೂ ಅಷ್ಟೇನಾ? ಎದ್ದೇಳ್ತದೆ ಅಂತ ನಾನು ತೆಗಿತಾ ಇರೋದು, ಎದ್ದೇಳ್ತಿಲ್ಲ ಅದು. ಒಂಚೂರು ಕುಟ್ಟಿ ಹಿಡ್ಕೊಂಡ್ರೆ ಸಾಕು ನಿಂತ್ಕೊತದೆ. ಕುಡಿಯೋದಿಲ್ವಾ ಅಂತದು, ಹಾಲನ್ನ ಕುಡಿತವ್ರೆ. ಕಲಗುಚ್ಚು ಗಿಲ್ಗುಚ್ಚು ಕುಡಿಸಿದ್ರೆ ನೋಡ್ಲೆ ಅದೇನು ಭಾರಿ ಖುಷಿ ಪಡ್ತಿದ್ದಿ ಅವಾಗಿಂದನೇ.